ಬೆಂಗಳೂರು ನಗರ ಬಿಜೆಪಿ ಕಾರ್ಯಾಲಯ ಬಾವೂರಾವ್ ದೇಶಪಾಂಡೆ ಭವನದ ಹತ್ತಿರ ಇರುವಂತಹ ಚಂದ್ರಶೇಖರ್ ಆಜಾದ್ ಪ್ರತಿಮೆ ಬಳಿಯಲ್ಲಿ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಕೇಂದ್ರ ಸಚಿವರಾದಂತಹ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಭಾಗವಹಿಸಿದರು. ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್, ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಎಸ್ ಹರೀಶ್, ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸಿದರು. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಸಿದ್ಧರಾಗೋದಕ್ಕೆ ರೀಲ್ಸ್ಗಳನ್ನು ಮಾಡುವಂಥ ಪ್ರವೃತ್ತಿ ಅತ್ಯಂತ ಸಾಮಾನ್ಯವಾಗಿದೆ. ರೀಲ್ ತಯಾರಿಸುವಂಥ ನೆಪದಲ್ಲಿ ಜನರೊಂದಿಗೆ ಅಪಘಾತಗಳು ಸಂಭವಿಸಿರುವಂಥ ಅನೇಕ ನಿದರ್ಶನಗಳು ಕೂಡ ಇದೆ. ಇತ್ತೀಚಿನ ಪ್ರಕರಣವು ಗಾಜಿಯಾಬಾದ್ನಂತಹ ದೊಡ್ಡ ನಗರದಿಂದ ಬಂದಿರುವಂಥದ್ದು. ಅಲ್ಲಿ ಅಪ್ರಾಪ್ತ ಬಾಲಕಿಯೊಬ್ಬಳು ರೀಲ್ಸ್ ತಯಾರಿಸುವಂತಹ ಕ್ರೇಜ್ನಲ್ಲಿ ಹುಡುಗಿ ಕಟ್ಟಡದ 6ನೇ ಮಹಡಿಯಿಂದ ಕೆಳಗೆ ಬಿದ್ದಿದ್ದಾಳೆ. ಅವಳು ತನ್ನ ಮನೆಯ ಬಾಲ್ಕನಿಯಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡುವಂತಹ ಸಂದರ್ಭದಲ್ಲಿ ಮೊಬೈಲ್ ಫೋನ್ ಅವಳ ಕೈಯಿಂದ ಬಿದ್ದಿದೆ. ಫೋನ್ ಹಿಡಿಯೋದಕ್ಕೆ ಪ್ರಯತ್ನವನ್ನು ಪಡ್ತಾ ಅವಳು ಬಾಲ್ಕನಿಯಿಂದ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾಳೆ. ಬಾಲಕಿ ನೋವಿನಿಂದ ನರಳುತ್ತಾ ಇರುವಂತಹ ಮತ್ತು ಅವಳ ತಾಯಿಯಿಂದ ಬೈಯಲ್ಪಡುವಂತಹ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಕಾಣಿಸಿಕೊಂಡಿದೆ. ಗಾಜಿಯಾಬಾದ್ನ ಇಂದಿರಾಪುರಂ ಪ್ರದೇಶದ ಕ್ಲೌಡ್9 ಸೊಸೈಟಿಯಲ್ಲಿ ವಾಸಿಸ್ತಾ ಇದ್ದಂಥ 16 ವರ್ಷದ ಮೋನಿಶಾ ಅನ್ನುವಂಥ ಬಾಲಕಿ ಅಂತ ಹೇಳಿ ಗುರುತಿಸಲಾಗಿದೆ. 6ನೇ ಮಹಡಿಯಿಂದ ಬಿದ್ದ ನಂತರ ಅವರನ್ನ ಗಂಭೀರ ಸ್ಥಿತಿಯಲ್ಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇರುವಂಥದ್ದು. ಬಾಲಕಿ ನೆಲದ ಮೇಲೆ ಮಲಗಿ ಒದ್ದಾಡ್ತಾ ಇದ್ದಾಳೆ. ಜನರು ಅವಳನ್ನು ಸಹಾಯ ಮಾಡೋದಕ್ಕೆ ಧಾವಿಸಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಅವರು ಅವಳನ್ನು ಎತ್ಕೊಳ್ತಿದ್ದ ಹಾಗೆ ಅವಳು ನೋವಿನಿಂದ ನರಳುತ್ತಾ ಇದ್ದು ತನ್ನ ತಂದೆಯನ್ನು ಕರೆಯುವಂತೆ ತನ್ನ ತಾಯಿಯನ್ನು ಪದೇ ಪದೇ ಕೇಳ್ತಾ ಇದ್ಲು. ಅಮ್ಮ, ಅಪ್ಪನನ್ನು ಕರೆಯಿರಿ. ವಿಡಿಯೋದಲ್ಲಿ ಹುಡುಗಿಯ ತಾಯಿ ರೀಲ್ಸ್ ತಯಾರಿಸುವಂತಹ ಸಂದರ್ಭದ ಗೀಳಿಗಾಗಿ ಅವಳನ್ನು ಬೈಯುವಂಥದ್ದನ್ನು ಕೂಡ ಕೇಳಬಹುದು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ NCAB ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.